ಈ ಒಂದೇ ಒಂದು ಚೇಂಜಸ್ನ ನಿಮ್ಮ ಡಯಟಲ್ಲಿ ನೀವು ಮಾಡೋದ್ರಿಂದ ಈಸಿಯಾಗಿ 5-6 kg ವೆಯ್ಟ್ ಲಾಸ್ ಮಾಡ್ಬೋದು ರೀ. ಆ ಚೇಂಜಸ್ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಡಯಟಲ್ಲಿ ನೀವು ಈ ತಪ್ಪನ್ನ ಮಾಡ್ತಾ ಇದ್ರೆ ಫಸ್ಟ್ ಸರಿಪಡಿಸ್ಕೊಳ್ಳಿ. ಅದೇನು ಅಂದರೆ ಕಂಪ್ಲೀಟಾಗಿ ನಿಮ್ಮ ಡಯಟ್ನ ಸ್ವಿಚ್ ಮಾಡ್ಕೊಳ್ಳೋದು. ತುಂಬ ಜನ ಮಾಡೋ ತಪ್ಪೇ ಇದು. ಓಕೆ, ನಾನು ಇನ್ಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಆದ್ದರಿಂದ ಬೆಳಗ್ಗೆ ಹೊತ್ತು ನಾನು ಸೂಪು ಇಲ್ಲಾಂದರೆ ಜ್ಯೂಸ್ ಕುಡಿತೀನಿ, ಮಧ್ಯಾಹ್ನ ಓಟ್ಸ್ ತಿಂತೀನಿ, ರಾತ್ರಿ ಬರೀ ಸ್ಯಾಂಡ್ವಿಚ್ ಇಲ್ಲ ಸ್ಯಾಲೆಡ್ ತಿಂತೀನಿ. ಈ ರೀತಿ ಕಂಪ್ಲೀಟ್ ಅವರ ಡಯಟ್ನ ಸ್ವಿಚ್ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಲಾಂಗ್ ಟರ್ಮ್ಗೆ ಅವರಿಂದ ಡಯಟ್ನ ಫಾಲೋ ಮಾಡೋದಕ್ಕಾಗೋದಿಲ್ಲ ರೀ. ಒಂದು ಕಾರಣ ಬಂದು ಅವ್ರಿಗೆ ಅದರ ಟೇಸ್ಟ್ ಬಂದು ಇಷ್ಟ ಆಗೋದಿಲ್ಲ. ಇಷ್ಟು ದಿನ ಬಂದು ಇಡ್ಲಿ, ದೋಸೆ, ಅನ್ನ, ಸಾಂಬಾರ್, ಚಪಾತಿ, ಮುದ್ದೆ ಅಂತ ತಿಂತಾ ಇರ್ತಾರೆ. ಈಗ ಕಂಪ್ಲೀಟ್ ಆಗಿ ಏನೋ ಅಮೆರಿಕಾದಲ್ಲಿ ಹುಟ್ಟದವ್ರ ತರ ಬ್ರೆಡ್ ಬನ್ನು ಅಂತ ತಿನ್ನೋದಕ್ಕೆ ಶುರು ಹಚ್ಕೊಂಡ್ಬಿಡ್ತಾರೆ. ಇದರಿಂದ ಅವ್ರ ಮೈಂಡು ಸಪೋರ್ಟ್ ಮಾಡೋದಿಲ್ಲ, ಇನ್ನೊಂದು ಅವ್ರ ಮನೇಲೂ ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಮನೇಲಿ ಇರೋರಿಗೆಲ್ಲ ಒಂದು ಡಯಟ್ ಪ್ರಿಪೇರ್ ಮಾಡಬೇಕು, ಇವ್ರಿಗೆ ಒಂದು ಡಯಟ್ ಪ್ರಿಪೇರ್ ಮಾಡಬೇಕು. ಇದಕ್ಕೆ 1 ದಿನ 2 ದಿನ ಮೋಟಿವೇಶನ್ ಅಲ್ಲಿ ಮಾಡ್ಕೊಡ್ತಾರೆ. 3ನೇ ದಿನ ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ನಿನಗೆ ಬೇಕಂದ್ರೆ ಮಾಡ್ಕೊ ಹೋಗು ಅಂದ್ಬಿಡ್ತಾರೆ. ನಿಮಗೂ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಆದ್ರಿಂದ ನಿಮ್ಮ ಡಯಟಲ್ಲಿ ನೀವು ಯಾವಾಗಲೂ ಜಸ್ಟ್ 30 to 40% ಅಷ್ಟೇ ಚೇಂಜ್ ಮಾಡ್ಕೊಬೇಕು. ಆ ಚೇಂಜಸ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ವಿಡಿಯೋನ ನೋಡೋದಕ್ಕೆ ಈ ಚಾನಲ್ನ ಫಾಲೋ ಮಾಡಿ. ಮತ್ತು ತುಂಬ ಜನ ಈ ರೀತಿ ಟಾಪಿಕ್ ಎಲ್ಲ ಮಾತಾಡೋದಿಲ್ಲ ರೀ, ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆದರೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ಸಿಗೋಣ, ಬಾಯ್.